ಓಂ ಶಾಂತಿ. ಇವತ್ತಿನ ದಿವಸ ನಾವು ಈ ಉಪ್ಪುಕುಂಟೆ ಅನ್ನೋ ಒಂದು ಊರಿಗೆ ಈ ಒಂದು ಕಲಾಕ್ಷೇತ್ರ ಅಂತಲೂ ಹೇಳ್ಬೋದು. ಈ ಒಂದು ಕಲಾಕ್ಷೇತ್ರಕ್ಕೆ ಮತ್ತೆ ಇಲ್ಲಿರುವಂತ ಒಂದು ಕಲಾವಿದರನ್ನ ನೋಡ್ಲಿಕ್ಕೆ ಬಂದಿರುವಂಥದ್ದು ನಮ್ಮ ಪೂಜ್ಯ ಗುರುಗಳಾದಂತ ಶ್ರೀ ಶ್ರೀ ಸಾಂಬಶಿವಮೂರ್ತಿ ಸ್ವಾಮೀಜಿಯವರ ಒಂದು ಶಿಲೆಯನ್ನ ಮಾಡ್ಲಿಕ್ಕೆ ಆರ್ಡರ್ ಮಾಡಿದ್ವಿ. ಅವ್ರೊಂದು ರಫ್ ಫಿನಿಶಿಂಗ್ ಮಾಡಿ ನಮ್ಮನ್ನ ಇದನ್ನ ನೋಡ್ಲಿಕ್ಕೋಸ್ಕರ ಕರೆದಿದ್ರು. ಇನ್ನು ಫೈನಲ್ ಆಗಿಲ್ಲ. ಪೂಜ್ಯ ಗುರುಗಳನ್ನ ಅವರ ಒಂದು ಕಲೆಯಿಂದ ತುಂಬಾ ಒಳ್ಳೆ ದೃಷ್ಟಿಯಿಂದ ಮತ್ತೆ ತೃಪ್ತಿಯಿಂದ ಅವರು ಕೆತ್ತನೆಯನ್ನು ಮಾಡ್ತಿದ್ದಾರೆ. ಈ ಒಂದು ಪಂಚಲೋಹದ ಒಂದು ವಿಗ್ರಹವನ್ನ ನಾವು ಮಾಡಿ ನಮ್ಮ ಒಂದು ದೇವಾಲಯದಲ್ಲಿ ಅವರ ದರ್ಶನವನ್ನ ಎಲ್ಲ ಭಕ್ತರಿಗೂ ಸಹ ಇಡಬೇಕು ಅಂತ ನಮ್ಮ ಒಂದು ಅನಿಸಿಕೆ, ಹಾಗೂ ನಮ್ಮ ಎಲ್ಲ ಭಕ್ತರು ಸಹ ಅದನ್ನ ಒಂದು ಇಚ್ಛೆ. ಅದಕ್ಕೋಸ್ಕರ ನಾವು ಇವತ್ತಿನ ದಿವಸ ಈ ಒಂದು ಶಿಲ್ಪಕಲೆ ಉಪ್ಪುಕುಂಟೆ ಅನ್ನೋ ಊರಲ್ಲಿ ಮಾಡುವಂತ ಡಾಕ್ಟರ್ ಮಂಜುನಾಥ್ ಶಿಲ್ಪಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಬಂದ್ವಿ. ಆರ್ಡರ್ ಕೊಟ್ಟಿದ್ವಿ, ಆದ್ರೆ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿರೋದು. ಅವರೇ ಬಂದು ಅಲ್ಲೆಲ್ಲ ಆರ್ಡರ್ ತಗೊಂಡ್ ಬಂದಿದ್ರು. ನಿಜವಾಗ್ಲೂ ಇಲ್ಲೆಲ್ಲ ನೋಡಿ ತುಂಬಾ ಸಂತೋಷ ಆಯ್ತು. ಮಾಡ್ತಾ ಇದ್ದಾರೆ, ಅವ್ರಿದ್ದು ಕೆಲಸ ನಡೀತಾ ಇದೆ. ಆದಷ್ಟು ಬೇಗ ಮಂಜುನಾಥ್ ಶಿಲ್ಪಿ ಅವ್ರು ನಮಗ್ ಮಾಡ್ಕೊಡ್ಬೇಕು. ನಾವು ನಮ್ಮ ಪೂಜ್ಯ ಗುರುಗಳನ್ನ ಆ ಒಂದು ದೇವಾಲಯದಲ್ಲಿ ಇಟ್ಟು ಅವರ ಒಂದು ಪಾದ ಸ್ಪರ್ಶ ಎಲ್ರಿಗೂ ನಮ್ಗೆ ಬೇಕು ಅನ್ನೋದನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಬೇರೆ ಏನೆಲ್ಲ ಮಾಡಿಸಿದ್ರು ದೇವಸ್ಥಾನಕ್ಕೆ? ಬೇರೆ ಏನೇನ್ ಮಾಡಿಸಿದ್ರು? ಎಲ್ಲ ಕೌಚಗಳು, ಪ್ರಭಾವಳಿ ಎಲ್ಲ ಮಾಡಿಸಿದ್ವಿ ನಮ್ಮ ಮಂಜುನಾಥ್ ಗುರು ಶಿಲ್ಪಿ ಅವ್ರ ಕಡೆಯಿಂದ. ಎಲ್ಲಾನು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ಸ್ವಾಮಿಗಳದ್ದು ಮಾಡೋದು ನಮ್ಗೆ ತುಂಬಾ ಇಷ್ಟಪಟ್ಟು ಮತ್ತೆ ಭಕ್ತಿಯಿಂದ ನಾವು ಅವರನ್ನ ಮಾಡ್ಕೊಡ್ಬೇಕು ಅನ್ನೋದನ್ನ ಬೇಡ್ಕೊಂಡಿದೀವಿ. ಅದನ್ನ ಅವರು ಸಹ ಮನಸ್ ತೃಪ್ತಿಯಿಂದ ಸ್ವಾಮಿಗಳ ಒಂದು ನಿಜವಾಗಿರುವಂತ ಒಂದು ನಮ್ಮ ಗುರುಗಳೇ ಅಲ್ಲಿ ಕೂತಿದ್ದಾರೆ ಅನ್ನೋ ಭಾವನೆ ನಮ್ಮೆಲ್ರಿಗೂ ಬರ್ಬೇಕನ್ನೋ ರೀತಿಯಲ್ಲಿ ಅವ್ರು ಮಾಡ್ಕೊಡ್ಬೇಕನ್ನೋದು ನನ್ನ ಇಚ್ಛೆ. ಇವಾಗ ನೋಡ್ತಾ ಇದೀರಲ್ಲ, ಏನಾದ್ರು ಇಲ್ಲ, ಹೇಳಿದೀವಿ ಆಲ್ರೆಡಿ, ನಾವು ಡಿಸ್ಕಷನ್ ಮಾಡಿದೀವಿ. ಅವರು ನಮ್ಗೆ ಹೇಳಿದ್ದಾರೆ. ನಾವ್ ಏನೇ ಹೇಳಿದ್ರು ಸಹ ಶಿಲ್ಪಕಲೆಗಳಿಗೆ ಅವ್ರಿಗೆ ಅನ್ನೋದು ಒಂದು ಸ್ಥಾನ ಮಾನ, ಒಂದು ಕಲೆ ಇರತ್ತೆ ಅವ್ರ ಮನ್ಸಲ್ಲಿ, ಅವ್ರ ಕೈಯಲ್ಲಿ. ಅದನ್ನ ಅವರು ಮಾಡ್ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಎಂತ ಅದೃಷ್ಟವಂತ ನಮ್ಮ ಇಷ್ಟమైన ಬಾಬಾ. మీరు బాబానే నాకు ఇచ్చింది. చాలా సంతోషం సార్. చాలా అనుభవం కూడా ఉంది నాకు బాబా. ఇంకా చాలా మంచి బాగుంది.